ಇಲ್ಲ ಸರ್, ಗೆಲ್ಲಕ್ ಚಾನ್ಸೇ ಇಲ್ಲ ಸರ್. ನಾನೇ ಹೇಳ್ತಾ ಇದ್ದೀನಿ, ಆಸ್ ಎ ಆಡಿಯನ್ ಆಗಿ ಗೆಲ್ಲಕ್ ಚಾನ್ಸೇ ಇಲ್ಲ. ಅಕಸ್ಮಾತ್ ಗೆದ್ಬಿಟ್ರೆ ಈ ಮೀಸೆ ತಿರುಪತಿ ದೇವಸ್ಥಾನಕ್ಕೆ ಹೋಗಿ ಮೀಸೆ ತಿರುಪತಿ ದೇವಸ್ಥಾನಕ್ಕೆ ಹೋಗಿ ಬರ್ಕೊಳ್ಳಿ ಮೋಕ್ಷಿತ ಅವ್ರ ಬಗ್ಗೆ ಈಗ ಕೆಲವು ನೀವು ನೋಡಿರ್ತೀರಿ. ಮಕ್ಕಳ ಕಳ್ಳಿ ಮೋಕ್ಷಿತ 2014 ಅವ್ರಿಗೆ ಏನು ಕಿಡ್ನಾಪ್ ಕೇಸ್ ನಲ್ಲಿ ಅರೆಸ್ಟ್ ಆಗಿದ್ರು. ಸೊ ಆಫರ್ ಇಟ್ಟಿದ್ರು 5 ಕೋಟಿ 2 ಕೋಟಿ 1 ಕೋಟಿ ಒಬ್ಬೊಬ್ರು ಅವ್ರವ್ರಿಗೆ ಇಷ್ಟ ಬಂದಂಗೆ ಹಾಕೊಂತ ಇದ್ರು. ಇದ್ರ ಬಗ್ಗೆ ಅಂದ್ರೆ ತುಂಬಾ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಹರಿದಾಡಿತ್ತು, ಮತ್ತೆ ಪ್ರತಿಷ್ಠಿತ ನ್ಯೂಸ್ ಪೇಪರ್ಗಳಲ್ಲೂ ಕೂಡ ಅವರ ಒಂದು ಸುದ್ದಿ ರವಾನೆ ಆಗಿತ್ತು. ಸೊ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿದ್ರೆ ನಾನು ಹೇಳ್ಬೇಕು ಪಾಪಜ. ಅಲ್ಲ, ಇನ್ನೊಬ್ರ ಬಗ್ಗೆ ನಾನು ಹಿಂಗ್ ಹೇಳಕ್ಕಾಗಲ್ಲ. ಯಾಕಂದ್ರೆ ಮೋಕ್ಷಿತ ನಾವು ಪಾರು ಸೀರಿಯಲ್ ಅಲ್ಲಿ ನೋಡಿದ್ದು. ನಾವು ಮೋಕ್ಷಿತ ಅಂದ್ರೆ ಹಿಂಗೆ ಈ ತರ ಸಕಲಾಗಿ ಮಾಡ್ತಾರೆ, ಈ ತರ ಒಂದು ಮುದ್ದು ಹುಡುಗಿ ಅಂತ ಹೇಳ್ಕೊಂಡಿದ್ದು. ಸೊ ಆ ತರ ಬಿಗ್ ಬಾಸ್ ಅಲ್ಲಿ ಇಲ್ಲ. ಅವ್ರು ಏನೋ ಅವ್ರದೇ ಒಂದು ಇದ್ರಲ್ಲಿ ಇರ್ತಾರೆ, ಅವರೇ ಹೇಳಿದ್ದೇ ಸರಿ ಅನ್ನೋ ಒಂದು ಪೋಟ್ರೆ ಮಾಡ್ಕೊಂಡು ಹೋಗ್ತಾ ಇದಾರೆ. ಅವ್ರದೇ ಒಂದು ಝೋನ್ ಅಲ್ಲಿ ಅವರು ಹೆಂಗೆಂಗೋ ಇದಾರೆ. ದ್ವೇಷ ಸಾಧಿಸ್ತಾರೆ ಅಂತ ಅನ್ಸುತ್ತೆ. 100% ಸರ್. ಇವಾಗ ಹೇಳಿದ್ರಲ್ವಾ, 100% ದ್ವೇಷ ಮನ್ಸಲ್ಲೇ ಇಟ್ಕೊಂಡ್ಬಿಡ್ತಾರೆ. ಇವ್ನು ಹಿಂಗನ್ನ ಸರಿ ಆಯ್ತು ಮಾಡ್ತೀನಿ, ಇವನಿಗೆ ಹೆಂಗ್ ಮಾಡ್ಬೋದು ಅಂತ ಒಂದು ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ತಾರೆ. ಅದನ್ನ ಬಿಟ್ಬಿಡ್ಬೇಕು. ಅವರು ದ್ವೇಷ ಸಾಧಿಸೋದು ಜಾಸ್ತಿ. ಓಕೆ, ಇನ್ನು ಮೋಕ್ಷಿತ ಅವ್ರ ಬಗ್ಗೆ ಇನ್ನೊಂದು ಸುದ್ದಿ ಹರಿದಾಡ್ತಾ ಇರತಕ್ಕಂಥದ್ದು ಅಂದ್ರೆ ಇವರನ್ನೇ ಈ ಸರಿ ಗೆಲ್ಲಿಸೋದು ಬಿಗ್ ಬಾಸ್ ನಲ್ಲಿ ಚಾನ್ಸ್ ಇಲ್ಲ. ಇದು ತುಂಬಾ ವೈರಲ್ ಆಗ್ತಾ ಇರ್ತಕ್ಕಂಥ ಸುದ್ದಿ. ತುಂಬಾ ಮಾತುಕತೆಗಳಾಗಿ ಒಳಗಡೆ ಹೋಗಿರೋದು ಮೋಕ್ಷಿತನ ಗೆಲ್ಲಿಸ್ಬೇಕು ಅಂತಾನೆ ಬಿಗ್ ಬಾಸ್ ಕರ್ಕೊಂಡಿದ್ದಾರೆ ಅಂತಕ್ಕಂತ ಕೆಲವು ವದಂತಿಗಳು ಹರಿದಾಡ್ತಾ ಇದೆ. ಸುಮ್ನೆ ಒಬ್ಬ ಮನುಷ್ಯ ಒಳಗಡೆ ಇದ್ದಾನೆ ಅಂತಂದ್ರೆ ವದಂತಿಗಳು ಅವು ಇವು ಎಲ್ಲ ನೋಡಿ. ಬಾಸ್ ಒಳಗಡೆ ಇದ್ರು 10 ಜನ 10 ತರ ಹೇಳಿದ್ರು. ಅದೇ ತರನೇ ಯಾರು ಒಬ್ಬ ಪರ್ಸನ್ ಇರಲ್ಲ, ಒಳಗಡೆ ಇರ್ತಾರೆ. ಅವ್ರ ಬಗ್ಗೆ 10 ಜನ 10 ತರ ಮಾತಾಡ್ತಾರೆ. ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ. ಸೊ ಆರಾಮಾಗಿರ್ಬೇಕು ಅಷ್ಟೇ. ಅದಕ್ಕೋಸ್ಕರನೇ ಇವಾಗ ಅವ್ರನ್ನ ಗೆಲ್ಸೋಕೋಸ್ಕರನೇ ಯಾವುದೇ ಚಾನ್ಸ್ ಇಲ್ಲ ಸರ್. ಇನ್ನೊಂದು ಮಾತಾಡ್ತಾ ಇರ್ತಕ್ಕಂಥದ್ದು, ಶಿಶಿರ್ ಅವ್ರು ಗೆಲ್ತಾರೆ, ಇಲ್ಲ ಕೊನೆ ಮೂಮೆಂಟ್ ಅವ್ರಿಗೆ ಬರ್ತಾರೆ. ನಾವು ಹಂಗೆ ಅನ್ಕೊಂಡಿದ್ದ ಸರ್. ಆ ಹೀರೋಯಿಸಮ್ 1 2 3 4 ವಾರ ಚೆನ್ನಾಗಿತ್ತು. ಅದಾದ್ಮೇಲೆ ಡಮ್ಮಿ ಆಗೋದ ಅವನು. ಅದಾದ್ಮೇಲೆ ಅವನು ಮೂಗ್ಬಟ್ಟಿಂದ ಹೋದ, ಮುಗುರಿಸ್ಕೊಂಬಿದ್ದ. ಅಲ್ಲ, ಈಗ ಮೋಕ್ಷಿತ ಅವ್ರನ್ನ ಗೆಲ್ಲೋಕೋಸ್ಕರ ಅವ್ರನ್ನ ತೆಗೆದಾಕಿದ್ರು. ಇನ್ನು ತ್ರಿವಿಕ್ರಮ್ ಅವ್ರನ್ನು ಕೂಡ ಈಗ ಗೆಲ್ಲೋ ಕ್ಲೂ ಕೊಟ್ಟಿದ್ದಾರೆ. ಇನ್ನೊಂದು ತೆಗೆದು ಹೊರಗಡೆ ಆಗ್ತಿದ್ರು ಕ್ಲೂ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅವ್ರನ್ನ ತೆಗೆದಾಕ್ಬಿಡ್ತಾರೆ. ಹಂಗೆ ಮಂಜಣ್ಣ ಮೇನ್ ಯಾರಿದ್ದಾರೆ ಎಲ್ಲರೂ ಏನಾಗುತ್ತೆ ಗೊತ್ತಾ ಸರ್, ಇವಾಗ ಮೋಕ್ಷಿತ ಅವ್ರನ್ನ ಗೆಲ್ಲಿಸ್ತಾರೆ ಅಂತ ಚಾನ್ಸೇ ಇಲ್ಲ ಸರ್. ಗೆಲ್ಲಕ್ ಚಾನ್ಸೇ ಇಲ್ಲ ಸರ್. ನಾನೇ ಹೇಳ್ತಾ ಇದ್ದೀನಿ, ಆಸ್ ಎ ಆಡಿಯನ್ ಆಗಿ ಗೆಲ್ಲಕ್ ಚಾನ್ಸೇ ಇಲ್ಲ. ಅಕಸ್ಮಾತ್ ಗೆದ್ಬಿಟ್ರೆ ಈ ಮೀಸೆ ತಿರುಪತಿ ದೇವಸ್ಥಾನಕ್ಕೆ ಹೋಗಿ ಬರ್ಕೊಳ್ಳಿ ತಿರುಪತಿ ದೇವಸ್ಥಾನಕ್ಕೂ ಇವ್ರು ಹೇಳಿದ ಪಾಯಿಂಟ್ ನ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ವೀಕ್ಷಕರೇ. ಅರ್ಧ ಮೀಸೆ ಬಳಸ್ತೀನಿ ನಾನು ಅಂತಾರೆ ಅಂದ್ಕೊಂಡ್ರೆ, ಫಸ್ಟ್ ಅವ್ರು ಹೇಳಿದ್ ಹಿಂಗಂದ್ರು. ಆಮೇಲೆ ಮೀಸೆ ತಲೆ ಎಲ್ಲಾನ ತಿರುಪತಿ ದೇವಸ್ಥಾನಕ್ಕೆ ಮಾಡ್ತಾರೆ. ಆಮೇಲೆ ಟ್ರೋಲ್ ಮಾಡೋದಕ್ಕೆ ಇಲ್ಲಿ ಟ್ರೋಲ್ ಅಲ್ಲಿ ಇಲ್ವಲ್ಲ, ಮಸಾಲಾನೇ ಇಲ್ವಲ್ಲ. ಇವರ ಕ್ರಿಮಿನಲ್ ಬ್ರೈನ್ ನ ನೋಡ್ಬೇಕಾಗಿರ್ತಕ್ಕಂಥದ್ದು ಒಂದ್ ಸೈಡ್ ಅಂತಂದಿದ್ರೆ ಅದಕ್ಕೆ ಮಸಾಲೆ ಇರೋದು. ನನ್ನ ಮಗನೇ ತಡಿ ನಿನ್ಗೆ ಐತ್ ಹಾಕೊಂಡ್ ಗುಮ್ತೀವಿ ಅಂತ ಟ್ರೋಲ್ ಅವ್ರು ಏನೋ ನಿಮ್ಗೆ ಅರ್ಥನೇ ಆಗಿಲ್ಲ. ನಿಮ್ಗೆ ಅರ್ಥನೇ ಆಗಿಲ್ಲ. ಅವರು ಅರ್ಧ ಮೀಸೆ ಅರ್ಧ ತಲೆ ಬೋಳಿಸ್ತೀನಿ ಅಂತಂದಿದ್ರು. ನನ್ ಮಗಂದ್ ಅದೇ ಇವತ್ತಿನ ಟ್ರೋಲ್ ಪೇಜಸ್ ಅಲ್ಲಿ ಇದಾಗಿರೋದು. ಅವ್ರು ಹೇಳಿರೋದು ಪೂರ್ತಿ ತಲೆ ಪೂರ್ತಿ ಮೀಸೆ ಅಂತ, ಮತ್ತೆ ತಿರುಪತಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಮೊದ್ಲೇ ಅರ್ಕೆ ಹೊತ್ಕೊಂಡಿದ್ರೆ ಎರಡು ಒಟ್ಟಿಗೆ ಆಗ್ಬೇಕು. ಇದು ಪಾಯಿಂಟ್. ಅವ್ರು ಇದಕ್ಕೆ ಅಂತ ಪ್ರತ್ಯೇಕವಾಗಿ ಏನಿಲ್ಲ, ಅರ್ಕೆ ಹೊತ್ಕೊಂಡಿದ್ರು. ಈ ಗ್ಯಾಪ್ ಅಲ್ಲಿ ಇದು ಒಂದು ಬಂದಿದೆ, ಹಾಕೊಂಡು ಇದು ಮಾಡೋಣ ಅಂತ. ಲೈಕ್ ಇಟ್ ಇಲ್ಲ ಸರ್, ಗೆಲ್ಲಲ್ಲ. ನೋಡಿ ಸರ್, ಇವಾಗ ಅನ್ನಕ್ಕೆ ನೀರ್ ಹಾಕೊಂಡು ತಿಂದ್ರೆ ಹೆಂಗಿದ್ಯೋ ಅದೇ ಪಾರು, ಅದೇ ಮೋಕ್ಷಿತ. ರುಚಿ ಇದೆಯಾ ಸರ್ ಅನ್ನಕ್ಕೆ? ನೀರು ಸಪ್ಪೆ ಅನ್ನಕ್ಕೆ ಅಷ್ಟೇ. ಎಸ್, ಆ ಸಪ್ಪೆ ಕ್ಯಾರೆಕ್ಟರ್ಗಳನ್ನ ಗೆಲ್ಸಲ್ಲ ಅಂತ ಅಷ್ಟೇ.